ರಾಮನ ದರ್ಶನ ನಮಗಾಗಬೇಕು ಸತ್ಯ ಅಲ್ವಾ? ಅದೇ ರೀತಿ ಅಕ್ಕಲಿಂತ ನೋಡ್ತಾ ಇದ್ದೀನೋ ಆ ಕಡೆಯಲ್ಲಿ ದಿವ್ಯಮಯವಾದಂತಹ ಒಂದು ರಥ ಬರ್ತಾ ಇದೆ. ಆ ರಥಕ್ಕೆ ಆ ರೀತಿಯ ರೂಪಗಳದ್ದು ಯಾವುದಿಲ್ಲ. ಆ ರಥದಲ್ಲಿ ಕುಳಿತಂತಹ ವ್ಯಕ್ತಿಯಿಂದ ನೋಡುವ ಕಡೆಯಲ್ಲಿ ಭೂಮಿಯ ಭಾರವನ್ನ ಇಳಿಸಲು ಬಂದ ಭಗವಂತ ಎನ್ನುವುದಾಗಿ ಕೊಂಡಾಡುತ್ತದೆ. ದುಷ್ಟತನವು ಹೆಚ್ಚಾದಾಗ ಅರಿಯದ ಶಕ್ತಿಯೊಂದು ಅವತಾರವನ್ನು ತಾಳಿ ದುಷ್ಟ ನಿಗ್ರಹವನ್ನ ಮಾಡುವಂತೆ ಅದೇ ರೀತಿಯಾಗಿ ರಾವಣ ಕುಂಭಕರ್ಣನಾಗಿ ಖಳರನ್ನು ಕೊಲ್ಲುವುದಕ್ಕೋಸ್ಕರ ಶ್ರೀಮನ್ನಾರಾಯಣನೇ ರಾಮನಾಗಿ ಬಂದದಲ್ಲವೋ ಅದನ್ನು ತಿಳಿದವರು ನಾವು. ಅದೇ ರೀತಿಯಾಗಿ ಮುಂದೆ ನೋಡ್ತಾ ಇದ್ದೇವೆ. ರಾಮಭಕ್ತರು ನಮ್ಮಲ್ಲಿ ದೂರ ಕೊಡುವುದಕ್ಕೋ ನಿನಗೆ ಅನಿಸ್ತಾ ಇದೆ ಅಣ್ಣ. ನೀನು ಹೇಳಿದ ಹಾಗೆ ನಮ್ಮ ನಿರೀಕ್ಷೆ ಇರುವುದು ಆ ರಾಮನಲ್ಲಿ ಬಂದಂತಹ ರಾಮ ನೇರವಾಗಿ ನಮ್ಮಲ್ಲಿ ಯುದ್ಧಕ್ಕೆ ಮುಂದಾಗ್ತಾನೆ ಅಂತ ಭಾವಿಸಿದ್ರೆ ತಕ್ಷಣ ನಮ್ಮ ಗುರದ ಬಯಕೆಯನ್ನು ಹಿಂದೆ ಎಲ್ಲಾದರೂ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದ ಪಾಪ ಅಲ್ಲ, ಕಂಡ ಪಾಪ ಕಂಡ ಪಾಪ ಎನ್ನುತ್ತಾರೆ. ಕಂಡ ಪಾಪವು ಕಣ್ಣಿಗಳಿಗೆ ಅಂಟುತ್ತಾ ಇರುತ್ತೆ. ಅದೇ ರೀತಿಯಾಗಿ ಪಾಪದ ಲೇಪಗಳನ್ನು ದೂರಾಗಿ ಹೋಯಿತು ಭಾವನೆ ನಮ್ಮಲ್ಲಿ ಆಗ್ತಾ ಅಷ್ಟೇ ಅಲ್ಲ, ಹಾಗಾಗಿ ಹೇಳಣ್ಣ ಅಮ್ಮ ಇಲ್ಲಿಯವರೆಗೆ ಸತ್ಯ ಧರ್ಮದಿಂದ ನಡೆದಿದ್ದೇವೆ. ಈಗ ನಾವು ಯುದ್ಧ ಮಾಡಿದಾಗ ಧರ್ಮ ತಪ್ಪಿದ ಹಾಗಾಗ್ತದೆ. ಕ್ಷೇತ್ರ ನ್ಯಾಯ ಏನು ಯುದ್ಧ ಕೈಕರ್ಯವಲ್ಲವಾ? ಆದ್ದರಿಂದ ಒಳಗಿಸುತ್ತಾರೆ. Yeah.
ಹಾಗಾಗಿ ನಿಮ್ಮ ಹುಟ್ಟಿಗೆ ಕಾರಣೀಕರ್ತರಾದಂತಹ ಜನಕ ಜನನೀಯರು ಯಾರು? ಅದರ ಒಟ್ಟಿಗೆ ನಿಮ್ಮಲ್ಲಿ ನಿಮ್ಮ ಕೈಗಳಲ್ಲಿರುವಂತಹ ಈ ಬಿಲ್ವಿದ್ಯೆಯನ್ನ ಕಲಿಸಿಕೊಟ್ಟಂಥವರು ಯಾರು? ಇಷ್ಟನ್ನು ಹೇಳ್ತೀರೋ ನನಗೆ? ಎಲ್ಲವನ್ನ ಕೇಳುವುದಕ್ಕೆ ಮುಂದಾಗ್ತಾ ಇದೆಯಾ? ಇಲ್ಲಿಯವರೆಗೆ ಇದೆಲ್ಲವನ್ನ ಕೇಳಿದವರಿಲ್ಲ ಅಂತಲ್ಲ, ಕೇಳಿದ್ದಾರೆ. ಆದರೆ ಯಾರಿಗೆ ಉತ್ತರ ಕೊಡಬೇಕಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ನಿನ್ನ ಮುಖವನ್ನ ಕಂಡಾಗ, ನಿನ್ನ ಈ ತೇಜಸ್ಸನ್ನ ಕಂಡಾಗ ನಿನ್ನಲ್ಲಿ ಉತ್ತರಿಸಬೇಕು, ಮಾತನಾಡಬೇಕು ಎಂಬುದಾಗಿ ಮನಸ್ಸು ಹಂಬಲಿಸ್ತಾ ಇದೆ. ಸರಿ ಸರಿ ಸರಿ. ನಾವು ಈ ಪ್ರದೇಶದಲ್ಲಿರುವಂತಹ ವಾಲ್ಮೀಕಿ ಮಹರ್ಷಿಯ ಆಶ್ರಮದಲ್ಲಿ ಬೆಳೆದವರು, ತಂದೆ ತಾಯಿಗಳಿದ್ದಾರೆ. ಆದರೆ ದೌರ್ಭಾಗ್ಯ ನೋಡು, ನಮ್ಮ ತಂದೆಯ ಹೆಸರು ನಮಗೆ ಗೊತ್ತಿಲ್ಲ, ತಂದೆಯನ್ನ ಕಾಣಲಿ. ದೌರ್ಭಾಗ್ಯ ಯಾರದು? ನಮ್ಮ ಅಲ್ಲ, ನಿಮ್ಮಂಥ ಮಕ್ಕಳನ್ನ ಬಿಟ್ಟಿದ್ದಾನಲ್ಲ ಆ ತಂದೆಯಂತೆ ದೌರ್ಭಾಗ್ಯ ಅಂತ ಮಾಡಿ ಒಂದು ವಿಚಾರವೇ ಇಲ್ಲ. ಅಣ್ಣ ತಮ್ಮಂದಿರು ನಾವು ನಮ್ಮಿಬ್ಬರ ಮಧ್ಯದಲ್ಲಿ ತಂದೆಯೇ ಬಂದು ನಿಂತುಕೊಂಡ್ರು ನಮ್ಮನ್ನು ಉಪ್ಪು ತರಲಿಲ್ಲ. ಯಾಕೆ ನೋಡಿಲ್ವ? ತಂದೆ ಆಯಿತು, ತಾಯಿ ಯಾರು ಬೇಡ. ತಾಯಿ ಇದ್ದಾರೆ, ತಾಯಿ ಹೆಸರು ಅಮ್ಮ. ಅಯ್ಯೋ, ಇಲ್ಲಿಯವರೆಗೆ ಅಮ್ಮನನ್ನ ಹೆಸರು ಕರೆದವರೇ ಅಲ್ಲ ನಾವು. ಅಮ್ಮನನ್ನ ಅಮ್ಮ ಎನ್ನುವುದಾಗಿ ಕರೆದು ಮಗು ನೀನು ಉಂಟಲ್ಲ ನಮ್ಮನಾಗಿಲ್ವ ಅಲ್ಲೂ ಇದೇ ಪರಿಸ್ಥಿತಿ. ಅಮ್ಮನ ಅಮ್ಮ ಅಂತ ಕರೀತಾರೆ ಬಿಟ್ರೆ ಹೆಸರು ಕರೆಯುವುದಿಲ್ಲ. ಗಂಡ ಹೆಂಡತಿಯ ಹೆಸರನ್ನು ಹಿಡಿದು ಕರೀತಾನೆ ಬಿಟ್ರೆ ಆಗ ಅಮ್ಮನ ಅಮ್ಮ ಅಂತಲೇ ಕರೆಯುವುದು. ಆದ್ರೆ ನೀನು ಅಮ್ಮನಿಗೊಂದು ಹೆಸರು ಬೇಡ. ಹೆಸರು ಇದೆ, ಆದ್ರೆ ನಮ್ಗೆ ಹೇಳುವುದಕ್ಕೆ ಬರುವುದಿಲ್ಲ, ಹೇಳುವುದಕ್ಕಾಗುವುದಿಲ್ಲ. ಅದೇ ರೀತಿಯಾಗಿ ಕಮಲ ಸಂಜಾತರಾಗಿ ವಾಲ್ಮೀಕಿ ಮಹರ್ಷಿಯ ಆಶ್ರಮದಲ್ಲಿ ಬೆಳೆದವರು. ವಾಲ್ಮೀಕಿ ಮುನಿಗಳ ಆಶ್ರಮ ಬರೀ ವಾಲ್ಮೀಕಿ ಮುನಿಗಳಲ್ಲ, ಮತ್ತೆ ರಾಮಾಯಣ ಕವಿ ವಾಲ್ಮೀಕಿ ಮಹರ್ಷಿ. ತಡೆ. ಈಗ ನಿಮಗೂ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮನ ಹೆಸರು ಗೊತ್ತಿಲ್ಲ, ನಿಮಗೊಂದು ಹೆಸರು ಇರಬೇಕಲ್ಲ. ಓ, ನಮ್ಮ ಪರಿಚಯ ಆಗಿಲ್ವಲ್ಲ? ನನಗೆ ಗೊತ್ತೇ ಇಲ್ಲ. ಅವನನ್ನ ತಮ್ಮ ಲವಕುಮಾರ. ನೀ ಲವಕುಮಾರ, ಅವನನ್ನ ಅಣ್ಣ ಕುಶಕುಮಾರ ಎನ್ನುವುದಾಗಿ. ಲವಕುಶನ ಎಂಬುದಾಗಿ ನಿಮ್ಮ ನಾಮಧೇಯ. ಬಹಳ ಸಂತೋಷವಾಯಿತು. ವಾಲ್ಮೀಕಿ ಮುನಿಗಳು ಅಂತ ಶುರು ಮಾಡಿದ್ದೇವೆ. ಅದು ಎಂತ ಬರೀ ವಾಲ್ಮೀಕಿ ಅಲ್ಲ,
ಮತ್ತೊಂದು ಪ್ರಶ್ನೆ ಇದೆ. ಅಡಿಯ